ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. 10,800 ಶಿಕ್ಷಕರ ನೇಮಕ ಬಗ್ಗೆ ಮಧು ಬಂಗಾರಪ್ಪ ಅವರ ಹೇಳಿಕೆ. ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್. ಮತ್ತೊಂದು ಜಿಲ್ಲೆಯ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮವಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೆಂದರೆ ವಿಡಿಯೋ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ಈ ಮಾಹಿತಿ ತುಂಬಾನೇ ಮುಖ್ಯವಾಗಲಿದೆ. ಇನ್ನು ಮುಂದೆ ಝೀರೋ ಬ್ಯಾಲೆನ್ಸ್ ಇದ್ರೆ ದಂಡ ಕಟ್ಟಲೇಬೇಕು. ದೇಶಾದ್ಯಂತ ಹೊಸ ನಿಯಮಗಳು ಜಾರಿಗೆ. ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಕರೆದಿದ್ದಂತ ಸಾರಿಗೆ ನೌಕರರ ಪ್ರತಿಭಟನೆ ವಾಪಸ್ ಪಡೆದುಕೊಳ್ಳಲಾಗಿದೆ. ಏಕೆಂದರೆ ಅನಂತ ಸುಬ್ಬೂರಾವ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಇನ್ನು ಜನವರಿ ತಿಂಗಳು ಮುಗಿದರ ಮೊದಲೇ ಶ್ರೀಗಳ ಮಾತು ಭವಿಷ್ಯ ನಿಜವಾಗಿದೆ ಸ್ನೇಹಿತರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ವಿಮಾನ ನೆಲಕ್ಕುರುಳಿ ಪತನಗೊಂಡಿದ್ದು ಧೀಮಂತ ನಾಯಕ ಅಜಿತ್ ಪವಾರ್ ಅವರು ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಮೊದಲಿಗೆ ರಾಜ್ಯಾದ್ಯಂತ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಮತ್ತೊಮ್ಮೆ ಹೊಸದಾಗಿ 10,800 ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರೇ ಆಧಾರ. ಹಾಗಾಗಿ ಈಗಾಗಲೇ ಸರ್ಕಾರ 14,499 ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು, ಈಗ ಶಿಕ್ಷಕರ ಕೊರತೆ ನೀಗಿಸಲು ಪ್ರಥಮ ಬಾರಿಗೆ ಇಲ್ಲಿಯವರೆಗೆ 51,000 ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಇದೀಗ ಮತ್ತೊಮ್ಮೆ ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ ಇನ್ನೂ 10,800 ಹೊಸದಾಗಿ ಶಿಕ್ಷಕರನ್ನು ಮತ್ತು ಅನುದಾನಿತ ಶಾಲೆಗಳಿಗೂ ಕೂಡ ಶಿಕ್ಷಕರ ನೇಮಕಾತಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಡೆದಂತ ಸಭೆಯೊಂದರಲ್ಲಿ ಮಾತನಾಡಿದಂತ ಮಧು ಬಂಗಾರಪ್ಪ ಅವರು ಸಂವಿಧಾನ ಮಹತ್ವ ಅರಿತ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ 1 ಕೋಟಿಗೂ ಹೆಚ್ಚು ಮಕ್ಕಳು ಪ್ರತಿದಿನ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆ ಓದುವಂತೆ ಮಾಡಿದೆ. ಎಳೆಯ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಸಂವಿಧಾನ ಮೌಲ್ಯ ಬೆಳೆಸುವುದು ನಮ್ಮ ಉದ್ದೇಶ ಜೊತೆಗೆ ನಮ್ಮ ಅವಶ್ಯಕತೆಯೂ ಕೂಡ ಆಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಸರ್ವರಿಗೂ ಸಮಪಾಲು ಮತ್ತು ಸರ್ವರಿಗೂ ಸಮಬಾಳು ಎಂಬ ತತ್ವವೇ ನಮ್ಮ ಆಡಳಿತದ ಮೂಲತಂತ್ರ. ಅದಕ್ಕಾಗಿಯೇ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬರಿಗೆ ತಲುಪಿಸಿದೆ. ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳನ್ನು ಯಾವುದೇ ಮಧ್ಯವರ್ತಿ ಹಾವಳಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡಿದೆ ಎಂದು ಮಧು ಬಂಗಾರಪ್ಪ ಅವರು ಸ್ಮರಿಸಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ನಮ್ಮ ಜಿಲ್ಲೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಒಂದಕ್ಕೆ ಪಂಚ ಗ್ಯಾರಂಟಿಗಳಿಗಾಗಿ 3,024 ಕೋಟಿ ಹಣ ಖರ್ಚು ಮಾಡಿದ್ದು, ಹೀಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಹಿಡಿದರೆ 1,13,000 ಕೋಟಿ ಹಣವನ್ನು ಸರ್ಕಾರ ಖರ್ಚು ಮಾಡಿದೆ. ಈ ಮೂಲಕ ಜನರಿಗೆ ಆರ್ಥಿಕ ಶಕ್ತಿ ತುಂಬಿದೆ ಎಂದು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಹೌದು, ಇದೀಗ ಶಿವಮೊಗ್ಗ ಜಿಲ್ಲೆ ಫಲಾನುಭವಿಗಳಿಗೆ 24 ಕಂತು ಹಾಕಿರುವುದಾಗಿ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಶಿವಮೊಗ್ಗ ಜಿಲ್ಲೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಅದೇ ರೀತಿ ಸ್ನೇಹಿತರೆ, ಜನವರಿ 28 ಅಂದ್ರೆ ನಿನ್ನೆ ಕೆಲ ಫಲಾನುಭವಿಗಳಿಗೆ, ಹುಬ್ಬಳ್ಳಿಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿರುವುದು ಕೂಡ ದೃಢಪಟ್ಟಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ತಿಂಗಳಲ್ಲಿ 2,000 ರೂಪಾಯಿ ಬಂದಿದ್ರೆ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸ್ನೇಹಿತರೆ, ಸರ್ಕಾರದ ವರದಿಯ ಪ್ರಕಾರ ಸೆಪ್ಟೆಂಬರ್ ತಿಂಗಳವರೆಗಿನ ಕಂತನ್ನು ಹಾಕಲಾಗಿದೆ. ಅಂದ್ರೆ 24 ಕಂತುಗಳು ಇದುವರೆಗೆ ಜಮೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ 24 ಕಂತುಗಳು ಬಂದಿದ್ದಾವ? ಕಮೆಂಟ್ ಮಾಡಿ. ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನಿಮ್ಮ ಹತ್ತಿರ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ಮತ್ತು ಆ ಒಂದು ಬ್ಯಾಂಕ್ ಖಾತೆ 0 ಮಾಡಿಕೊಂಡಿದ್ರೆ, ಅಂದ್ರೆ ಬ್ಯಾಲೆನ್ಸ್ 0 ಇದ್ರೆ ಇನ್ನು ಮುಂದೆ ನೀವು ದಂಡ ಕಟ್ಟಬೇಕಾಗುತ್ತೆ. ಹೌದು, ದೇಶಾದ್ಯಂತ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ನಿಮ್ಮ ಬ್ಯಾಂಕಿಂಗ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ರೆ ಇನ್ನು ಮುಂದೆ ಬ್ಯಾಂಕ್ ಬ್ಯಾಲೆನ್ಸ್ ನಿರ್ವಹಣೆ ಮಾಡಿಲ್ಲ ಎಂಬ ಒಂದು ಹಿನ್ನೆಲೆಯಲ್ಲಿ ದಂಡ ಹಾಕಲಾಗುತ್ತಂತೆ. ಈ ನಿಯಮ ಕರ್ನಾಟಕ ಮಾತ್ರವಲ್ಲ, ದೇಶದ ಎಲ್ಲಾ ಪ್ರಮುಖ ಬ್ಯಾಂಕುಗಳಿಗೆ ಅನ್ವಯವಾಗ್ತಾ ಇದೆ. ಆದ್ದರಿಂದ ಅನಗತ್ಯ ಶುಲ್ಕಗಳನ್ನು ತಪ್ಪಿಸಲು ನಿಮ್ಮ ಉಳಿತಾಯ ಖಾತೆಯಲ್ಲಿ ಅಗತ್ಯವಿರುವ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಇದೀಗ ಕೆಲವು ಬ್ಯಾಂಕುಗಳ ಒಂದು ಲಿಸ್ಟ್ ಬಂದಿದೆ ಸ್ನೇಹಿತರೆ. ಯಾವ ಬ್ಯಾಂಕಿನಲ್ಲಿ ಎಷ್ಟು ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡಿಲ್ಲವೆಂದರೆ ಎಷ್ಟು ದಂಡ ಕಟ್ಟಬೇಕು ಎಂಬ ಕುರಿತಂತೆ ಮಾಹಿತಿ ಬಂದಿದೆ. ಈ ಮಾಹಿತಿ ನೋಡೋಕ್ಕಿಂತ ಮೊದಲು ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಕಮೆಂಟ್ ಮಾಡಿ. ಈಗ ಮೊದಲಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೌದು SBI ನಲ್ಲಿ ಬ್ಯಾಂಕ್ ಖಾತೆ ಇದ್ರೆ ಮೆಟ್ರೋ ನಗರದಲ್ಲಿ 3,000 ರೂಪಾಯಿವರೆಗೆ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ನಗರ ಪ್ರದೇಶದಲ್ಲಿ ಖಾತೆ ಇದ್ರೆ 2,000 ರೂಪಾಯಿವರೆಗೆ ಮೇಂಟೈನ್ ಮಾಡಬೇಕು. ಅದೇ ರೀತಿ ಗ್ರಾಮೀಣ ಶಾಖೆಯಲ್ಲಿ ಖಾತೆ ಇದ್ರೆ 1,000 ರೂಪಾಯಿವರೆಗೆ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂದು ಹೇಳಲಾಗಿದೆ. ಇಲ್ಲವೆಂದರೆ 50 ರೂಪಾಯಿಂದ 200 ರೂಪಾಯಿವರೆಗೆ ದಂಡ ಹಾಕಲಾಗುತ್ತೆ. ಇನ್ನು ಎರಡನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಹೌದು ಸ್ನೇಹಿತರೆ, ಮೆಟ್ರೋ ದೊಡ್ಡ ನಗರದಲ್ಲಿ 2,000 ರೂಪಾಯಿ, ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇನ್ನು ಅದೇ ರೀತಿ
HDFC ಬ್ಯಾಂಕ್ನವರು ಕೂಡ ಈಗಾಗಲೇ ಗ್ರಾಹಕರಿಗೆ ಸಂದೇಶ ರವಾನಿಸಿದ್ದಾರೆ. ದೊಡ್ಡ ನಗರ ಮೆಟ್ರೋ ನಗರಗಳಲ್ಲಿ 10,000 ರೂಪಾಯಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕು. ಸಣ್ಣ ಮತ್ತು ನಗರ ಪ್ರದೇಶಗಳಲ್ಲಿ 2,500 ರೂಪಾಯಿಂದ 5,000 ರೂಪಾಯಿಗೆ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲವೆಂದರೆ 500 ರೂಪಾಯಿಗೆ ದಂಡ ಹಾಕಲಾಗುವುದು ಎಂದು ಹೇಳಲಾಗುತ್ತಿದೆ. ಅದೇ ರೀತಿ ICICIನಲ್ಲಿ ಬ್ಯಾಂಕ್ ಖಾತೆ ಇದ್ರೆ ದೊಡ್ಡ ನಗರದಲ್ಲಿ 10,000 ರೂಪಾಯಿಗೆ ಮತ್ತು ಸಣ್ಣ ಇತರೆ ನಗರ ಪ್ರದೇಶದಲ್ಲಿ ಖಾತೆ ಇದ್ರೆ 2,500 ರೂಪಾಯಿಂದ 5,000 ರೂಪಾಯಿಗೆ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲವೆಂದರೆ ಇವರು ಕೂಡ 250 ರೂಪಾಯಿಂದ 500 ರೂಪಾಯಿಗೆ ದಂಡ ಹಾಕಲಾಗುವುದು ಎಂದು ಹೇಳಲಾಗುತ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಖಾತೆಯಲ್ಲಿ ಇನ್ನು ಮುಂದೆ ಅಗತ್ಯವಿರುವ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳಲೇಬೇಕು. ಇದೇ ರೀತಿ ದೀರ್ಘಕಾಲದವರೆಗೆ ಬ್ಯಾಲೆನ್ಸ್ ಇಲ್ಲವೆಂದರೆ ಆಗ ಖಾತೆ ನಿಷ್ಕ್ರಿಯ ಮಾಡಲಾಗುತ್ತೆ. ಮತ್ತೆ ನೀವು ಬ್ಯಾಂಕ್ ಖಾತೆಗೆ ಹೋಗಿ ಆಧಾರ್ ಕಾರ್ಡ್ ಮೂಲಕ KYC ಮಾಡಿಸಿ ನಂತರ ದಂಡ ಕಟ್ಟಿದ ಬಳಿಕ ಮತ್ತೆ ಸಕ್ರಿಯ ಮಾಡಲಾಗುತ್ತೆ. ಸ್ನೇಹಿತರೆ, ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆ ಇದುವರೆಗೆ ಈಡೇರಿಸಿಲ್ಲ ಎಂದು ಮತ್ತೊಮ್ಮೆ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು. ಆದರೆ ಕರೆ ನೀಡಿದ್ದಂಥ ಅನಂತ ಸುಬ್ಬುರು ಅವರು ಏಕಾಏಕಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ಮೂಲಕ ಪ್ರತಿಭಟನೆ ಮುಂದೂಡಲಾಗಿದೆ. ಹೌದು, ಕಾರ್ಮಿಕ ಹೋರಾಟ ಚಳುವಳಿ ಮೂಲಕವೇ ರಾಜ್ಯದ ಕಾರ್ಮಿಕ ಮುಖಂಡನಾಗಿ ಬೆಳೆದಿದ್ದಂಥ ಅನಂತ ಸುಬ್ಬುರು ಅವರು ನಿಧನರಾಗಿದ್ದಾರೆ. ಸ್ನೇಹಿತರೆ, ಜನವರಿ 28ರಂದೇ ಸಾರಿಗೆ ನೌಕರರು ಬೆಂಗಳೂರು ಚಲೋ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಆದರೆ ಅನಂತ ಸುಬ್ಬುರು ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸಂಜೆ 5 ಗಂಟೆ ಹೊತ್ತಲ್ಲಿ ಹೃದಯಾಘಾತದಿಂದ ಅಸ್ವಸ್ಥಗೊಂಡಂತ ಅನಂತ ಸುಬ್ಬುರು ಅವರು ನಿಧನರಾಗಿದ್ದಾರೆ ಎಂದು ಹೇಳಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಹಿಂದೆ ಪ್ರತಿ ಬಾರಿ ಸಾರಿಗೆ ನೌಕರರು ಹೋರಾಟ ಮಾಡಿದಾಗ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದಂಥ ವ್ಯಕ್ತಿವೆಂದರೆ ಅದು ಅನಂತ ಸುಬ್ಬುರು ಅವರು. ಹೌದು, ಇವರು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಪ್ರಮುಖವಾಗಿ ಈ ಒಂದು ಹಿಂದೆ ರಾಜ್ಯ ಸರ್ಕಾರ ಎಸ್ಮಾ ಜಾರಿಗೆ ಮಾಡುತ್ತೀವಿ ಅಂದಾಗ ಎಸ್ಮಾ ಜಾರಿಗೆ ವಿರೋಧ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸ್ನೇಹಿತರೆ, ಹೌದು, ಇತ್ತೀಚೆಗೆ ರಾಜ್ಯದ ಸಾರಿಗೆ ಇಲಾಖೆ ಎಸ್ಮಾ ಜಾರಿಗೆ ಮಾಡಲು ಮುಂದಾಗಿತ್ತು. ಈ ಕುರಿತಂತೆ ಸರ್ಕಾರ ಸೂಚನೆಯೂ ಕೂಡ ನೀಡಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಂಥ ಅನಂತ ಸುಬ್ಬುರು ಅವರು ಎಸ್ಮಾ ಜಾರಿಗೆ ಮಾಡಿದರೆ ಸರ್ಕಾರವೇ ಭಸ್ಮವಾಗುತ್ತೆ, ನಾವು ಅಂಜೋದಿಲ್ಲ, ಯಾವಾಗ ಬೇಕಾದರೂ ಸಾರಿಗೆ ಬಸ್ ಬಂದ್ ಮಾಡುತ್ತೀವಿ, ನಮ್ಮ ನೌಕರರು ಹೋರಾಟಕ್ಕೆ ರೆಡಿಯಾಗಿದ್ದಾರೆ, ಸಾರಿಗೆ ಬಂದ್ ಮಾಡೇ ಮಾಡುತ್ತೇವೆ, ಈ ಬಾರಿ ಅನೌನ್ಸ್ ಮಾಡದೆ ಮುನ್ಸೂಚನೆ ಕೊಡದೆ ನೇರವಾಗಿಯೇ ಸಾರಿಗೆ ಬಸ್ ಬಂದ್ ಮಾಡಲಿದ್ದೇವೆ, ಮರ್ಯಾದೆಯಿಂದ ನಮ್ಮನ್ನು ಕರೆದು ಹಿಂಬಾಕಿ ಸೆಟಲ್ ಮಾಡಬೇಕು ಎಂದು ನೇರವಾಗಿಯೇ ಅನಂತ ಸುಬ್ಬುರು ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಈ ರೀತಿಯಾದಂಥ ಕಾರ್ಮಿಕ ಹೋರಾಟ ಇದೀಗ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಹಾಗಾಗಿ ಸ್ನೇಹಿತರೆ, ರಾಜ್ಯಾದ್ಯಂತ ಎನ್ನುವುದು ಬಸ್ ಮುಷ್ಕರ ಮಾಡಲಾಗುತ್ತಿತ್ತು, ಸದ್ಯಕ್ಕೆ ಅದು ಈಗ ಮುಂದೂಡಲಾಗಿದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಹೊಸ ವರ್ಷದ ಮೊದಲ ತಿಂಗಳು ಇನ್ನೇನು ಮುಗಿಬೇಕು ಅನ್ನೋಷ್ಟರಲ್ಲಿ ಕೋಡಿಶ್ರೀ ಅವರ ಭವಿಷ್ಯ ನಿಜವಾಗಿದೆ. ಹೌದು ಸ್ನೇಹಿತರೆ, ಮಹಾರಾಷ್ಟ್ರದ ಬಾರಾಮತಿ ಬಳಿ ಖಾಸಗಿ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರು ನಿಧನರಾಗಿದ್ದಾರೆ. ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತ ಸಂಭವಿಸಿದ್ದು ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದಂಥ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಹೌದು, ಈ ಒಂದು ಹಿಂದೆ ಹೊಸ ವರ್ಷದ ಆರಂಭದಲ್ಲಿನೇ ರಾಜ್ಯ ರಾಜಕೀಯ ಜೊತೆಗೆ ದೇಶದ ರಾಜಕೀಯ ಬಗ್ಗೆ ಕೋಡಿಮಠದ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯ ನುಡಿದಿದ್ರು. ಬೀದರ ಜಿಲ್ಲೆಯಲ್ಲಿ ಮಾತನಾಡುವ ವೇಳೆ ದೇಶದ ಇಬ್ಬರು ಮಹಾನ್ ನಾಯಕರು ಈ ಒಂದು ವರ್ಷ ಸಾವನ್ನಪ್ಪುತ್ತಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಕೋಡಿಶ್ರೀ ಅವರ ಮಾತು ನಿಜವಾಗಿದೆ. ಮಹಾರಾಷ್ಟ್ರದ 5 ಬಾರಿ DCM ಆಗಿದ್ದ ಧೀಮಂತ ನಾಯಕ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬಾರಾಮತಿಯಲ್ಲಿ ಚುನಾವಣಾ ಸಭೆಗಳಿಗೆ ಹೋಗುತ್ತಿರುವಾಗ ದುರಂತ ಸಂಭವಿಸಿದ್ದು, ದುರಂತದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೈಲಟ್ ಒಳಗೊಂಡಂತೆ 5 ಮಂದಿ ಸಾವನ್ನಪ್ಪಿದ್ದಾರೆ. ಹೌದು ಸ್ನೇಹಿತರೆ, ಬಾರಾಮತಿಯಲ್ಲಿ ನಡೆದಂತ ಚುನಾವಣಾ ಸಭೆಗೆ ಇವರು ಹೊರಟಿದ್ದರಂತೆ. ಬಾರಾಮತಿ ಕ್ಷೇತ್ರವೆಂದರೇನೆ ಅಜಿತ್ ಪವಾರ್ ಎಂದರೇನೆ ಬಾರಾಮತಿ ಎನ್ನುವ ಮಟ್ಟಕ್ಕೆ ಆ ಕ್ಷೇತ್ರವನ್ನು ಇವರು ಪ್ರತಿನಿಧಿಸಿದ್ರು. ಹಣಕಾಸು, ನೀರಾವರಿ ಮತ್ತು ಯೋಜನೆ ಇಲಾಖೆಯಲ್ಲಿ ಇವರ ಹಿಡಿತ ಅಪಾರವಾಗಿತ್ತು. ಬಜೆಟ್ ಸಮಯದಲ್ಲಿ ಅಂಕಿಅಂಶಗಳನ್ನು ಬೆರಳ ತುದಿಯಲ್ಲಿಟ್ಟುಕೊಂಡು ನೇರವಾಗಿ ಇವರು ಮಾತನಾಡುತ್ತಿದ್ರು. ಮಹಾರಾಷ್ಟ್ರದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ಒಂದು ದಾಖಲೆಯೂ ಕೂಡ ಇವರು ಬರೆದಿದ್ದಾರೆ. ಇನ್ನು ಮಾಧ್ಯಮ ವರದಿಯ ಪ್ರಕಾರ ರನ್ವೇಗೆ 100 ಮೀಟರ್ ಇನ್ನೇನು ಸಮೀಪಿಸುತ್ತಿರುವಾಗಲೇ ವಿಮಾನ ನೆಲಕ್ಕಪ್ಪಳಿಸಿದೆ ಎಂದು ಹೇಳಲಾಗುತ್ತಿದೆ. ಹೌದು ಸ್ನೇಹಿತರೆ, ಕೆಲವೇ ನಿಮಿಷದ ಮೊದಲು ಅಂದರೆ ರನ್ವೇ ಕಡೆಗೆ ವಿಮಾನ ಇನ್ನೇನು ಕೆಳಗೆ ಇಳಿಯಬೇಕನ್ನೋಷ್ಟರಲ್ಲಿ 100 ಅಡಿ ದೂರದಲ್ಲಿ ಜೋರಾಗಿ ನೆಲಕ್ಕಪ್ಪಳಿಸಿತು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಮಾನ ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ನೆಲಕ್ಕಪ್ಪಳಿಸಿ ಭಾರಿ ಬೆಂಕಿಯೊಂದಿಗೆ ಸ್ಫೋಟಗೊಂಡಿತು. ನಂತರ ಇನ್ನೂ 4 ರಿಂದ 5 ಸ್ಫೋಟಗಳು ಕೂಡ ಸಂಭವಿಸಿದವು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ವಿಮಾನ ಅಪಘಾತಕ್ಕೀಡಾಗಿ ಜೋರಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ನೋಡಿದ ಸ್ಥಳೀಯರು ನೆರವಿಗೆ ಧಾವಿಸಿದ್ದಾರೆ. ಆದರೆ ಭಾರೀ ಬೆಂಕಿಯಿಂದಾಗಿ ಯಾರಿಗೂ ಕೂಡ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಮ್ಮ ಅಸಮಾಧಾನವನ್ನು ಸ್ಥಳೀಯರು ತೋಡಿಕೊಂಡಿದ್ದಾರೆ. ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ, ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.